ಇದು ಕೆಲವರು ಹೇಳ್ತಾ ಇರೋದು. ಎಷ್ಟು ವ್ಯಕ್ತಿಗಳು ಏನು ಮಾಡ್ತಾವ್ರೆ, ಮಾಡಕ್ಕೆ ಕೆಲಸ ಇಲ್ಲದೆ ಸುಮ್ಮನೆ ಇರ್ತಾರೆ, ಪಬ್ಲಿಸಿಟಿ ಬೇಕು ಅವ್ರಿಗೆ. ಅಂಥ ವ್ಯಕ್ತಿಗಳು ಎಂಥ ವಿಷಯದಲ್ಲಿ ಪಬ್ಲಿಸಿಟಿ ಸಿಕ್ಕೋದು, ಸೆನ್ಸಿಟಿವ್ ವಿಷಯದಲ್ಲಿ. ಆ ಥರ ಇವತ್ತು ಯಾರೋ ಒಬ್ಬರು ಸುಚಿತ್ರಾ ಕೃಷ್ಣಮೂರ್ತಿ ಅನ್ನೋರು ಯಾರೋ ಸಿಂಗರ್ ಒಂದು ಟ್ವೀಟ್ ಮಾಡಿದ್ದಾರೆ. ಏನಂತ ಟ್ವೀಟ್ ಮಾಡಿದ್ದಾರೆ, ಬೆಳಿಗ್ಗೆ ಎದ್ದು ಮುಸ್ಲಿಮ್ಸ್ ಅವರು ಮಸೀದಿಯಲ್ಲಿ ಅಲ್ಲಾನ ಪೂಜಿಸುವಾಗ ನಮಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ನೀವೊಂದು ಕೆಲಸ ಮಾಡಿ ಮೇಡಮ್, ಯಾವುದಾದ್ರೂ ಕಾಡಿಗೆ ಹೋಗಿ ಅಲ್ಲೇ ಸೆಟ್ಲ್ ಆಗ್ಬಿಡಿ. ಅಲ್ಲಿ ಪ್ರಾಣಿಗಳು ವಾಯ್ಸ್ ಏನಾದರೂ ಕೇಳಿದ್ರೆ ಹೋಗಿ ಸಾಯಿಸ್ಬಿಡಿ ಪ್ರಾಣಿಗಳನ್ನ. ನಿಮ್ಮಂಥವ್ರು ಬೇಕಾ? ಅವ್ರ ದೇವ್ರನ್ನ ಬೆಳಿಗ್ಗೆ ಎದ್ದು ಪೂಜಿಸ್ತಾರೆ, ಅದು ಅವ್ರ ಸಂಸ್ಕೃತಿ ಸಂಪ್ರದಾಯ. ಅರ್ಥ ಆಯ್ತಾ? ನಾವು ಬೆಳಿಗ್ಗೆ 5:15 ಹೋಗ್ತೀವಿ, ದೇವಸ್ಥಾನ ಗಂಟೆ ಹೊಡಿತೀವಿ, ನಮ್ಮ ದೇವ್ರನ್ನ ಪೂಜಿಸ್ತೀವಿ, ಅದು ನಮ್ಮ ಸಂಸ್ಕೃತಿ ಸಂಪ್ರದಾಯ. ಯಾವತ್ತಾದ್ರೂ ಅವ್ರು ಬಂದು ನಾವು ಗಂಟೆ ಹೊಡಿಯೋದ್ರಿಂದ ಡಿಸ್ಟರ್ಬ್ ಆಗ್ತಿದೆ ಅಂತ ಅಂದೋರ? ನಿಮ್ಮಂಥ ಕೆಲವು ಕಚಡ ವ್ಯಕ್ತಿಗಳು ಏನು ಮಾಡ್ತಿದ್ದೀರಾ? ಈ ಸೋನು ನಿಗಮ್ ಮಾಡುತ್ತಲ್ಲ, ಹಿಂದೂ ಮುಸ್ಲಿಮ್ಸ್ ಅದೇ ಸೇಮ್ ಮಸೀದಿ ವಿಷಯ ಸೋನು ನಿಗಮ್ ಎತ್ತಿದ್ದ. ಅರ್ಥ ಆಯ್ತಾ? ನಮಗೆ ಡಿಸ್ಟರ್ಬ್ ಆಗುತ್ತೆ ಅವರು ಬೆಳಿಗ್ಗೆ ಪೂಜೆ ಮಾಡೋದು ಅಂತ. ನಿಮ್ಮಂಥವ್ರುಗಳು ಏನು ಮಾಡಬೇಕು, ಕಾಡಲ್ಲಿ ಸೆಟ್ಲ್ ಆಗಬೇಕು. ಕಾಡಲ್ಲಿ ಯಾವ ವ್ಯಕ್ತಿಗಳು ಪ್ರಾಬ್ಲಮ್ಸ್ ಇರಲ್ಲ. ಯಾಕಂದರೆ ನೀವು ಕಾಡಪಾಪಗಳು, ಅವರು ಕಾಡಪಾಪಗಳಲ್ಲಿ ಇರ್ತಾರೆ. ಸೊ ಕಾಡಪಾಪ ಜೊತೆ ಇರಬೇಕು, ನಾಡಲ್ಲಿ ಇರ್ಬೋದು. ಇಲ್ಲಿ ನಾಡು ಅಂತ ಬಂದಾಗ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ದೇವಸ್ಥಾನ ಗಂಟೆ ನಮಾಜು ಪ್ರತಿ ಒಂದು ಇರುತ್ತೆ. ಆಗ ನೀವು ಅದ್ರ ಮಧ್ಯೆ ಬದುಕಬೇಕಾಗತ್ತೆ. ತಾವು ಬದುಕಲ್ಲ ಅಂದರೆ ತಾವು ಕಾಡಿಗೆ ಹೋಗಬೇಕಾಗತ್ತೆ. ಗಂಟೆ ನಿಲ್ಸಕ್ಕೆ ಯಾವ ಸರ್ಕಾರಕ್ಕೂ ಅಧಿಕಾರ ಇಲ್ಲ. ಅಂದರೆ ದೇವಸ್ಥಾನದಲ್ಲಿ ಹೊಡೆಯೋ ಗಂಟೆಗೆ, ಬೆಳಿಗ್ಗೆ ಹೊಡೆಯೋ ಗಂಟೆನ ಅಥವಾ ಮಸೀದಿಯಲ್ಲಿ ನಮಾಜ್ ಮಾಡೋದನ್ನ ಬೆಳಿಗ್ಗೆ ನಮಾಜ್ ಮಾಡೋದನ್ನ ನಿಲ್ಸಕ್ಕೆ ಯಾವ ಸರ್ಕಾರಕ್ಕೂ ಅಧಿಕಾರ ಇಲ್ಲ. ಅದು ತಪ್ಪು ಕೂಡ. ಯಾಕಂದರೆ ಇಲ್ಲಿ ನಡೀತಾ ಇರೋದು ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ದೇವರು. ಇದು ನಡೆಯುವಾಗ ಇವೆಲ್ಲ ಸಹಜ. ಅದ್ರ ಮಧ್ಯೆ ನಾವು ಬದುಕಬೇಕು. ಯಾಕಂದರೆ ನಾವು ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ನಡೆಸ್ಕೊಂಡು ಬದುಕಬೇಕಾಗುತ್ತೆ. ಬದುಕ್ತಾ ಇದ್ದೀರಿ. ಕೆಲವು ಕಚಡ ವ್ಯಕ್ತಿಗಳು ಏನು ಮಾಡ್ತಾರೆ, ಅವ್ರಿಗೆ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ಕಲ್ಚರು ಏನೂ ಇರಲ್ಲ, ದೇವ್ರ ಬಗ್ಗೆ ಭಯನೂ ಇರಲ್ಲ. ಅಂಥವ್ರು ಈ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನು ಯಾವತ್ತೂ ಹೇಳ್ತೀನಿ, ಮುಸ್ಲಿಮ್ಸ್ ಅವರೇ ನಿಮ್ಮ ಪರವಾಗಿದ್ದೀವಿ. ನೀವು ಬೆಳಿಗ್ಗೆನೂ ನಮಾಜ್ ಮಾಡಿ, ಮಧ್ಯಾಹ್ನನೂ ಮಾಡಿ, ಸಾಯಂಕಾಲನೂ ಮಾಡಿ. ಯಾಕಂದರೆ ನನ್ನ ಮನೆ ಮುಂದೆ ಇರೋದೇ ಮಸೀದಿ. ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ, ನಾನು ಖುಷಿ ಪಡ್ತೀನಿ. ನಮ್ಮ ಸಂಸ್ಕೃತಿನೂ ಇದೆ. ಯಾಕಂದರೆ ನೀವು ನಮಾಜ್ ಮಾಡಿದ್ರು ಅದು ನಮ್ಮ ಸಂಸ್ಕೃತಿನೇ. ಅಥವಾ ದೇವಸ್ಥಾನದಲ್ಲಿ ಗಂಟೆ ಸೌಂಡ್ ನಾನು ಕೇಳಿದ್ರು ಅದು ನಮ್ಮ ಸಂಸ್ಕೃತಿನೇ. ಸಂಸ್ಕೃತಿ ಇರಬೇಕು, ಸಂಪ್ರದಾಯ ಇರಬೇಕು, ಕಲ್ಚರ್ ಶುಡ್ ಬಿ ದೇರ್. ದೇವ್ರ ಮೇಲೆ ಭಕ್ತಿ ಇರಬೇಕು. ಅವಾಗ ಮಾಡೋ ಪಾಪಗಳು ಕಮ್ಮಿ ಆಗುತ್ತೆ, ಮಾಡೋ ತಪ್ಪುಗಳು ಕಮ್ಮಿ ಆಗುತ್ತೆ, ಮಾನವೀಯತೆ ಜಾಸ್ತಿ ಆಗುತ್ತೆ. ಬಾಯ್ ಫ್ರಮ್ ದಿಸ್ ಫಾರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್ ಈ ಥರ ಸ್ಟೇಟ್ಮೆಂಟ್ಸ್ ಕೊಡೋನ್ನ ಖ್ಯಾತು ಸುದ್ದಿ. ನೀವು ಕಾಡಗೋಗಿ ಬದುಕಿ, ನಾಡಲ್ಲಿ ಯಾಕಿರ್ತೀರಾ? ನಾವು ಬರ್ತಿರೋದು ಸಂಸ್ಕೃತಿ ಸಂಪ್ರದಾಯ ಕಲ್ಚರಿಂದ. ಅರ್ಥ ಆಯ್ತಾ ಅಂತ ಅವ್ರಿಗೆ ತಿಳಿಸಿ. ಅರ್ಥ ಆಯ್ತಾ ಮೇಡಮ್? ನಿಮಗೆ ಭಾಳ ಡಿಸ್ಟರ್ಬ್ ಆಗಂಗಿದ್ರೆ ಯಾವುದಾದ್ರೂ ಕಾಡು ನಾನೇ ಸಜೆಸ್ಟ್ ಮಾಡ್ತೀನಿ. ಅಲ್ಲಿ ಯಾವ ಸೌಂಡು ಕೇಳಲ್ಲ, ಬರೀ ನಿಮ್ಮ ನಿದ್ದೆ ಸೌಂಡ್ ಒಂದು ಕೇಳುತ್ತೆ. ಹೋಗ್ತೀರಾ? ಬಾಯ್ ಫ್ರಮ್ ದಿಸ್ ಫಾರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್. ಸೋನು ನಿಗಮ್ ನಿನಗೂ ವಾರ್ನ್ ಮಾಡ್ತಾ ಇರೋದು. ನಿಮ್ಮಂಥ ಕಚಡ ನನ್ನ ಮಕ್ಕಳರಿಂದ ಹಿಂದೂ ಮುಸ್ಲಿಮ್ಸ್ಗಳು ವೈರಿಗಳಾಗ್ತಾರೆ, ಅಥವಾ ಇಂಡಿಯಾ ಪಾಕಿಸ್ತಾನ್ ವಾರ್ಗಳಾಗುತ್ತೆ. ಯಾಕಂದರೆ ಇದು ನಿಮ್ಮಂಥ ಕೆಲವು ಕಚಡ ಸ್ಟೇಟ್ಮೆಂಟ್ಸ್ಗಳು ಕೊಡೋದ್ರಿಂದ ಎಷ್ಟೋ ಜನ ಹಿಂದೂ ಮುಸ್ಲಿಮ್ಸ್ ಚೆನ್ನಾಗಿದ್ರು ವೈರಿಗಳಾಗ್ತಿರೋದು. ಇಂಥವ್ರನ್ನ ಏನು ಮಾಡಬೇಕಂದ್ರೆ ಚಪ್ಪಲಿ ತೊಗೊಂಡು ಹೊಡಿಬೇಕು. ಆದರೆ ಹೆಣ್ಮಗು ಸುಚಿತ್ರಾ ಕೃಷ್ಣಮೂರ್ತಿ ಅವರು ತಾವು ಹೆಣ್ಮಗು, ತಮ್ಗೆ ಹೇಳ್ತಿಲ್ಲ, ಸೋನು ನಿಗಮ್ಗೆ ಹೇಳಿದ್ದು. ಅರ್ಥ ಆಯ್ತಾ? ತಮ್ಗೆ ನಾನು ನಿಮ್ಗೆ ಹೇಳೋದು, ಒಂದು ಹೆಣ್ಮಗು ಆಗಿ ಸ್ವಲ್ಪ ಯೋಚನೆ ಮಾಡಿ. ಅವರ ಸಂಸ್ಕೃತಿ ಸಂಪ್ರದಾಯ ನಾವು ಬದಲಾಯಿಸ್ಕೊಳ್ಳೋಕ್ಕಾಗಲ್ಲ. ನೀವು ಬೇಕಾದ್ರೆ ಮನೇನ ಬದಲಾಯಿಸ್ಕೊಳ್ಳಿ. ಎಲ್ಲಿ ಮಸೀದಿ ಇಲ್ವೋ ಅಲ್ಲಿ ಮನೆ ತಗೊಳ್ಳಿ. ಅಥವಾ ನಿಮ್ಗೆ ಅಲ್ಲೂ ಕಷ್ಟ ಆದರೆ ಅಲ್ಲಿ ದೇವಸ್ಥಾನ ಇರ್ಬೋದು, ನೀವು ಕಾಡಿಗೆ ಶಿಫ್ಟ್ ಆಗ್ಬಿಡಿ. ಅಲ್ಲಿ ಯಾರು ಪ್ರಾಬ್ಲಮ್ ಇರಲ್ಲ. ಪ್ರಾಬ್ಲಮ್ ಬಂದರೆ ಪ್ರಾಣಿಗಳದು. ಅರ್ಥ ಆಯ್ತಾ? ಬಾಯ್ ಫ್ರಮ್ ದಿಸ್ ಫಾರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್.